ಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ. ಹೇಗೆ ಸೂರ್ಯನ ಕಿರಣಗಳು ಈ ಕಗ್ಗತ್ತಲನ್ನು ಭೇದಿಸಿ ಪ್ರಕಾಶಮಾನವಾಗಿ ಬೆಳಗುತ್ತೋ ಅದೇ ರೀತಿ ಜ್ಞಾನದಿಂದ ಮಾತ್ರ ಈ ದಡ್ಡತನ ಮತ್ತು ಅಂಧಕಾರದಿಂದ ಮುಕ್ತಿ ಹೊಂದಕ್ಕೆ ಸಾಧ್ಯ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಬುದ್ಧಿಯನ್ನು ಸಂಯಮದಲ್ಲಿ ಇಟ್ಟುಕೊಂಡು ಸ್ಥಿರ ಮನಸ್ಸಿನಿಂದ ದೃಢ ನಿರ್ಧಾರವನ್ನು ಮಾಡಿದಾಗ ಮಾತ್ರ ಈ ಆತ್ಮ ಸಾಕ್ಷಾತ್ಕಾರ ಅನ್ನುವ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಾರಿ ಆ ಸ್ಥಿತಿಯನ್ನು ಮುಟ್ಟಿದ ನಂತರ ಇನ್ನ ಎಲ್ಲ ಪಾಪಕರ್ಮಗಳು ಮತ್ತು ಅಂಧಕಾರವನ್ನು ಈ ಜ್ಞಾನ ತೊಡೆದು ಹಾಕುತ್ತೆ ಅಂತ ಭಗವಂತ ಇಲ್ಲಿ ಹೇಳಿದ್ದಾರೆ.